ನಮ್ಮ ಉತ್ತರ ಕರ್ನಾಟಕದ ಹೆಲ್ದಿ ಅಡುಗೆಗಳಲ್ಲಿ ನಾನಿವತ್ತು ಮಾಡಿ ತೋರಿಸುವಂಥ ಈ ಜೋಳದ ರೊಟ್ಟಿ ಮುಟ್ಗಿ ಕೂಡ ಒಂದು ಸೂಪರ್ ಆಗಿರುವಂಥ ಜೋಳದ ರೊಟ್ಟಿ ಮುಟ್ಗಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಸೊ ಕ್ವಿಕ್ಕಾಗಿ ಮಾಡೋದು ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ನೀವು ಕೂಡ ಮೇಲೆ ಮಾಡ್ಕೋಬೋದು. ನಾನಿಲ್ಲಿ ಇದಕ್ಕೆ ಬೇಕಂತ ಸಾಮಗ್ರಿಗಳನ್ನ ಹೇಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಅಚ್ಚಕಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚಕಾರದ ಪುಡಿ, ಬೆಳ್ಳುಳ್ಳಿ, ಕರಿಬೇವು ಹಾಗೆ ಜೀರಿಗೆ, ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿವಾಗ ಒಂದು ಸಾಸ್ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಬಿಡಬೇಕು. ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೋಳದ ಹಿಟ್ಟನ್ನು ಜರಡಿ ಹಿಡಿದು ತೊಗೊಳ್ಳಿ. ಇವಾಗ ನೋಡಿ, ಜೋಳದ ಹಿಟ್ಟು 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಲ್ಲಿ ನೀರು ಕುದೀತಾ ಇದೆ ಅನ್ನೋವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಬೌಲ್ಗೆ, ದೊಡ್ಡದಾಗಿರುವಂಥ ಬೌಲ್ ಅಥವಾ ಪರಾತಿಗೆ ತೆಗಿಬೇಕು ಹಿಟ್ಟನ್ನು. ಇವಾಗ ನೋಡಿ, ನೀರಿನ ಜೊತೆ ಎಲ್ಲ ಮಿಕ್ಸ್ ಆಗಿದೆ. ಈ ಥರ ಬಿಸಿ ನೀರಲ್ಲಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿಟು ಬರುತ್ತೆ, ಅಂದರೆ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ, ನಮಗೆ ಹರಿಯಲ್ಲ ಎಲ್ಲೂ ರೊಟ್ಟಿ. ಇವಾಗ ಸ್ವಲ್ಪ ಮತ್ತೆ ಒಣ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೇರೆ ಬೌಲ್ಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ನೀರು ತೊಗೊಂಡು ನೀರನ್ನು ಚಿಮ್ಕಿಸ್ತಾ ಇಲ್ಲಿ ನಾದ್ಕೋಬೇಕು ಹಿಟ್ಟನ್ನು. ಈ ಥರ ತಣ್ಣೀರನ್ನು ಈ ಥರ ಚಿಮ್ಕಿಸ್ತಾ ಹಿಟ್ಟನ್ನು ನಾದ್ಕೋಬೇಕು ಚೆನ್ನಾಗಿ. ನೀವು ಬೇಕಿದ್ರೆ ಸರ್ಫೇಸ್ ಮೇಲೆ ಹಾಕ್ಕೊಂಡು ನಾದ್ಕೋಬೋದು. ಆದರೆ ಗ್ಯಾಸ್ ಕೌಂಟ್ರ್ ಇರುತ್ತಲ್ಲ, ಕಟ್ಟೆ ಅದ್ರ ಮೇಲೆ ಹಾಕ್ಕೊಂಡು ಕೂಡ ನಾದ್ಕೋಬೋದು ಹಿಟ್ಟನ್ನು. ಆದರೆ ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರ್ತವೆ. ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಅದೇ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಾದ್ಕೊಂಡು. ಇವಾಗ ಒಂದು ತವೆ ಬಿಸಿ ಇಟ್ಕೊಂಡಿದ್ದೀನಿ. ತವೆ ಬಿಸಿ ಇಟ್ಕೊಂಡು ತವೆ ಕಾಯಷ್ಟರಲ್ಲಿ ರೊಟ್ಟಿನ ತಟ್ಟೋಣ. ನಾನಿಲ್ಲಿ ಮಾಡಿರುವಂಥ ಕ್ವಾಂಟಿಟಿ 2 ಮುಟ್ಟಿಗೆ ಆಗೋಷ್ಟು ರೊಟ್ಟಿ ಹಿಟ್ಟನ್ನು ಕಲಿಸಿದ್ದೀನಿ. ಇವಾಗ ಒಂದು ಬೌಲ್ಗೆ ತಣ್ಣೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಇಟ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಸೊ ಇವಾಗ ಸಾಕಷ್ಟು ಜನ ನಾರ್ತ್ ಇಂಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ, ಆಮೇಲೆ ಸೌತ್ ಕರ್ನಾಟಕದವ್ರು ಇರ್ತಾರಲ್ಲ ಅವ್ರಿಗೆ ರೊಟ್ಟಿ ಮಾಡೋ ವಿಧಾನ ಗೊತ್ತಿರಲ್ಲ. ಕೆಲವೊಬ್ರಿಗೆ, ಎಲ್ಲರಿಗೂ ಅಂತಲ್ಲ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಇದು ಪರ್ಫೆಕ್ಟಾಗಿ ಹೇಳಿ ಮಾಡಿಸೋಂಥ ರೆಸಿಪಿ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಒಂದು 2 ಪೋರ್ಷನಾಗಿ ಮಾಡಿಕೊಂಡು ಒಣ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಸರ್ಫೇಸ್ಗೆ ಈ ಥರ ತಟ್ಟಬೇಕು. ಒಂದು ಕೈಯಿಂದ ಹರಿದೇ ಇರೋಂಗೆ ಈ ಥರ ಸಪೋರ್ಟ್ ಮಾಡಿಕೊಂಡು ತಟ್ಟಿ ತಿರುಗಿಸ್ಬೇಕು. ನೋಡ್ತಿರ್ಬೋದು, ತಟ್ತಾ ತಿರುಗಿಸ್ಬೇಕು. ಆವಾಗ ದೊಡ್ಡದಾಗತ್ತೆ ರೊಟ್ಟಿ. ಒಂದು ಅರ್ಧದಷ್ಟು ರೊಟ್ಟಿ ದೊಡ್ಡದಾದಮೇಲೆ ನೀವು ಲಟ್ಟಣಿಗೆಯಿಂದ ಬೇಕಿದ್ರೆ ಲಟ್ಟಿಸ್ಬೋದು. ತುಂಬ ಲೈಟ್ ಹ್ಯಾಂಡಾಗಿ ಲಟ್ಟಿಸ್ಬೇಕು. ಚಪಾತಿ ಲಟ್ಟಿಸ್ದಂಗೆ ಒತ್ತಿ ಒತ್ತಿ ಲಟ್ಟಿಸಿದ್ರೆ ಪೂರ್ತಿಯಾಗಿ ಹರಿದೋಗುತ್ತೆ ರೊಟ್ಟಿ. ಲೈಟ್ ಹ್ಯಾಂಡಲ್ಲಿ ಜಸ್ಟ್ ನೀವು ಲಟ್ಟಿಸ್ಬೇಕು. ಇವಾಗ ನೋಡಿ, ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ದಪ್ಪ ಲಟ್ಟಿಸ್ಬೇಕು, ಯಾಕಂದರೆ ನಾನಿಲ್ಲಿ ಮುಟ್ಕಿ ಮಾಡ್ತಿರೋದ್ರಿಂದ ದಪ್ಪ ಲಟ್ಟಿಸ್ಕೊಂಡಿದ್ದೀನಿ. ನೀವು ಜೋಳದ ರೊಟ್ಟಿ ಬೇಕಂದರೆ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ. ಇವಾಗ ನೋಡಿ, ರೊಟ್ಟಿ ಹಾಕಿದ ತಕ್ಷಣ ತವೆ ಕಾಯ್ದಿರಬೇಕು. ರೊಟ್ಟಿ ಹಾಕಿದ ತಕ್ಷಣ ಮೇಲ್ಗಡೆ ನೀರನ್ನು, ಈ ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು. ನೀವು ನೋಡ್ತಿರ್ಬೋದು, ಅದು ಕೂಡ ಲೈಟ್ ಹ್ಯಾಂಡಲ್ಲೇ ಹಚ್ಕೋಬೇಕು ನೀರನ್ನು. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಈ ಥರ ತಿರುಗಿಸ್ಕೋಬೇಕು. ಈ ಥರ ಹಿಟ್ಟು ಏನಕ್ಕೆ ಹಚ್ಚೋದಂದರೆ, ಹಿಟ್ಟು ಕೆಳಗಡೆ ನಾವು ಸರ್ಫೇಸಿಗೆ ಹಿಟ್ಟು ಹಾಕಿ ತಟ್ಟಿರ್ತೀವಲ್ಲ ರೊಟ್ಟಿನ, ಹಿಟ್ಟು ಅಂಟ್ಕೊಂಡಿರುತ್ತೆ ರೊಟ್ಟಿಗೆ ಒಂದು ಸೈಡು. ಆ ಹಿಟ್ಟು ಹೋಗಬೇಕಂದ್ರೆ ನಾವು ಇಲ್ಲಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಬರುತ್ತೆ, ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಅಷ್ಟೇ. ಸೊ ಇವಾಗ ನೋಡಿ, ಈ ಥರ 2 ಕಡೆ ಈ ಥರ ಒತ್ತಾ ಬೇಯಿಸ್ಕೋಬೇಕು. ಕೆಲವೊಂದು ರೊಟ್ಟಿ ಊದ್ಕೊಳ್ಳುತ್ತೆ, ಇಲ್ಲ ಕೆಲವೊಂದು ಊದ್ಕೊಳ್ಳಲ್ಲ. ಸೊ ನೀವು ಮಾಡ್ತಾ ಹೋದಂಗೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಈ ಥರ ನೋಡಿ, ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಅದನ್ನು ಒಂದು ದೊಡ್ಡ ಕಡಾಯಿಗೆ ತೆಗಿತಾ ಇದ್ದೀನಿ. ನನ್ನ ಹತ್ರ ಖಾರ ಕುಟ್ಟುವಂಥ ಕಲ್ಲು ಇರುತ್ತಲ್ಲ, ಖಾರ ಕಲ್ಲು ಅಂತಾರಲ್ಲ, ಅದಿಲ್ಲ. ಅದಕ್ಕಾಗಿ ಈ ಥರ ಒಂದು ಕಡಾಯಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿರುವಂಥ ಈ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಹಾಕೋಬೋದು. ತುಪ್ಪ ಇಷ್ಟಪಡೋರು ತುಪ್ಪ ಹಾಕೋಬೋದು, ಎಣ್ಣೆ ಇಷ್ಟಪಡೋರು ಎಣ್ಣೆ ಹಾಕೋಬೋದು. ಎಣ್ಣೆ ಹಾಕಿದ್ರೆ ತುಂಬ ರುಚಿ ಬರುತ್ತೆ. ನಾವು ನಾರ್ಮಲಾಗಿ ಎಣ್ಣೆ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಇವಾಗ ನೋಡಿ, 1-2 ಫೋಲ್ಡ್ ಮಡಚ್ಕೊಂಡು ಈ ಥರ ಕುಟ್ಟಾಣೆ ಇರುತ್ತಲ್ಲ, ಕಲ್ಲಿರುತ್ತಲ್ಲ ಕುಟ್ಟೋದು, ಅದರಿಂದ ಚೆನ್ನಾಗಿ ಕುಟ್ಕೋಬೇಕು ಪೂರ್ತಿಯಾಗಿ. ಎಲ್ಲ ಬದಿನೂ ಈ ಥರ ಫೋಲ್ಡ್ ಮಾಡ್ಕೊಂಡು ಕುಟ್ಟಾದಮೇಲೆ ಇದನ್ನು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ, ಯಾಕಂದರೆ ಬಿಸಿ ಇರುತ್ತಲ್ಲ ರೊಟ್ಟಿ. ಸ್ವಲ್ಪ ಕೈ ಬಿಸಿ ನೋಡಿಕೊಂಡು ನೀವು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಪೂರ್ತಿ ಪುಡಿ ಪುಡಿ ಮಾಡಿಕೊಂಡು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುವಂಥ ಮುಟ್ಕಿ ರೆಡಿ ಆಗುತ್ತೆ. ನೀವು ಇದಕ್ಕೆ ಯಾವುದೇ ಬೇರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನೇನು ಹಾಕೋ ಹಂಗಿಲ್ಲ. ಇಷ್ಟೇ ನಾನೇನು ತೋರಿಸಿದ್ನಲ್ಲ ಅಷ್ಟೇ ಹಾಕಬೇಕು. ನೀವು ಬೇಕಿದ್ರೆ ಜೀರಿಗೆ ಹಾಕ್ಬೋದು, ಇಲ್ಲ ಬಿಡ್ಬೋದು. ಜೀರಿಗೆ ಹಾಕಿದ್ರೂ ಟೇಸ್ಟ್ ಬರುತ್ತೆ, ಹಾಕಲಿಲ್ಲ ಅಂದರೂ ಕೂಡ ಇನ್ನೂ ರುಚಿ ಬರುತ್ತೆ. ಬರೀ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು
ಹಾಗೆ ಉಪ್ಪು ನೋಡ್ತಿರ್ಬೋದು. ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕು, ಮುಟ್ಗಿ ರೆಡಿ ಆಗುತ್ತೆ. ಅಂದರೆ ಒಂದು ಮುಷ್ಟಿಯಿಂದ ಕಟ್ಟುವಂಥ ಉಂಡೆ ಮುಟ್ಗಿ ಅಂತ ಕರಿತೀವಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ಕೋಬೋದು, ಅಥವಾ ಮೊಸರು ಸಾರು ಮಾಡಿದ್ದೆ ನಾನು ಇವತ್ತಿದ್ರ ಜೊತೆಗೆ. ತುಂಬ ರುಚಿಯಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದು ಒಂದು ಮುಟ್ಗಿ ತಿಂದುಬಿಟ್ರೆ ನೀವು ಪೂರ್ತಿ ದಿನ ಫಿಲ್ಲಿಂಗ್ ಆಗಿರುತ್ತೆ. ಏನೂ ನಿಮಗೆ ಹೊಟ್ಟೆನೇ ಹಸಿವಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ರುಚಿ ಕೂಡ ಇರುತ್ತೆ, ಹೊಟ್ಟೆ ಕೂಡ ಫುಲ್ ಆಗುತ್ತೆ. ರಾತ್ರಿ ಊಟಕ್ಕೆ ಕೂಡ ಇದನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಖಂಡಿತ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇದೇ ಮೆಥಡಲ್ಲಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.